ನಮಸ್ಕಾರ ವೀಕ್ಷಕರೇ ಅಂಡ್ ವೆಲ್ಕಮ್ ಟು ನಂಬರ್ 1 ನ್ಯೂಸ್ ಚಾನಲ್. ನಾನು ಪ್ರಿಯಾಂಕಾ. ನೀವು ನೋಡ್ತಾ ಇರೋ ಹಾಗೆ ನಮ್ಮ ಜೊತೆ ಒಂದು ಟೀಮ್ ಇದೆ. ಇದು ಒಂದು ನಾಟಕದ ಗ್ರೂಪ್. ಇದು ನಾವು ಮುಂಚೆ ಕೂಡ ಈ ಗ್ರೂಪ್ನಲ್ಲಿ ಇರುವಂಥ ಒಂದಿಬ್ಬರನ್ನ ಕರೆಸಿಬಿಟ್ಟು ನಮ್ಮ ಸ್ಟೂಡೆಂಟಲ್ಲಿ ಮಾತಾಡ್ಸಿದ್ವಿ, ಅವ್ರ ಅಭಿಪ್ರಾಯಗಳನ್ನ ಪಡ್ಕೊಂಡಿದ್ವಿ, ಯಾವ ರೀತಿ ಇದೆ ಅವ್ರ ಲೈಫ್ ಸ್ಟೈಲು, ಅವ್ರು ಹೇಗೆ ಬಂದರು ಏನು ಅಂತ ಹೇಳಿ. ಬಟ್ ಇವಾಗ ನಾವು ಇಲ್ಲಿ ಬಂದಿರೋದು, ಇವ್ರು ಇಲ್ಲಿ ಬಂದಿರೋದು ನಿಮ್ಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ. ಅವ್ರು ಬಂದುಬಿಟ್ಟು ತಮ್ಮ ನಾಟಕನ ನೋಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೋಗ್ಬಿಟ್ಟು ಅವ್ರುಗಳ ನಾಟಕನ ನೋಡಿ ಪ್ರೋತ್ಸಾಹಿಸಿ ಆ್ಯಂಡ್ ಅವ್ರ ಸಮಸ್ಯೆ ಏನಿದೆ ಅಥವಾ ಅವರು ಯಾವ ಊರಿನಿಂದ ಬಂದಿದ್ದಾರೆ, ಏನು ಅವ್ರ ನಾಟಕದ ಹೆಸರು ಆ್ಯಂಡ್ ಏನು ಅವ್ರ ನಾಟ್ಯ ಸಂಘದ ಹೆಸರು ಅಂತ ಅವ್ರ ಬಾಯಿಂದನೇ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಪ್ರೇಮ ಗುಳೇದಗುಡ್ಡ ಅಂತ. ಓಕೆ. ನಾನು ಬಾಗಲಕೋಟೆ ಜಿಲ್ಲೆಯವಳು. ಈ ಸಂಘ ಇಲ್ಲಿಗೆ ಬಂದು 1.5 ತಿಂಗಳಾಗಕ್ಕೆ ಬಂತು. ನೆಕ್ಸ್ಟ್ ನಮ್ಮ ಸಂಸ್ಥೆ ಹೆಸರು ಅಂದರೆ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ್, ರಾಯಚೂರು ಡಿಸ್ಟ್ರಿಕ್ಕು. ಅದಕ್ಕೋಸ್ಕರಕ್ಕೆ ನಾವೆಲ್ಲ ಈ ತಂಡ ಸೇರಿಕೊಂಡು ಕನಿಷ್ಠ ನಮ್ಮ ತಂಡದಲ್ಲಿ 25 ಜನ ಮೆಂಬರ್ಸ್ ಇದ್ದೇವೆ. ನಮ್ಗೆ ಒಟ್ಟ ಕಲೆಕ್ಷನ್ ಆಗಿಲ್ಲ ಇಲ್ಲಿ. ಹೀಗಾಗಿ ನಮಗೆ ಈಗ ನಾಳೆ 28, 29ಕ್ಕೆ ಒಂದು ಒಳ್ಳೆಯ ಕಾಮಿಡಿ ನಾಟಕನ ಎತ್ತು ಏರಿಗೆ ಎಮ್ಮೆ ನೀರಿಗೆ ಅಂತ ಹಾಸ್ಯ ಭರಿತ ನಾಟಕ ಆಡ್ತಾಯಿದ್ದೀವಿ. ಅದಕ್ಕೋಸ್ಕರವಾಗಿ ತಾವೆಲ್ಲ ಅಭಿಮಾನಿಗಳು ಪ್ರೋತ್ಸಾಹಿಸಬೇಕು. ತುಂಬ ನಾವು ಲಾಸ್ ಆಗಿದ್ದೇವೆ, ಅದಕ್ಕೆ ನಮಗೆ ಸಹಾಯ ಮಾಡಬೇಕಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ತಾ ಇದ್ದೇನೆ. ಯಾಕಂದರೆ ನಾಳೆ 28, 29 ಕ್ಯಾಂಪ್ ಕ್ಲೋಸ್ ಕಿತ್ಕೊಂಡು ನಮ್ಮ ಮುಂದಿನ ಊರಿಗೆ ನೆಕ್ಸ್ಟ್ ಹೋಗ್ತಾ ಇದ್ವಿ. ಮುಂದೆ ಹೋಗೋದಕ್ಕೆ ಸಹಿತಕ್ಕೆ ನಮ್ಮಲ್ಲಿ ಒಂದು ಏನು ದುಡ್ಡು ಸಹಿತಕ್ಕೆ ಇಲ್ಲ, ತುಂಬ ಕಷ್ಟದಲ್ಲಿ ಇದ್ದೇವೆ. ಅದಕ್ಕೆ ತಾವೆಲ್ಲ ಪ್ರೇಕ್ಷಕರಾಗಲಿ, ಎಲ್ಲ ನಾಗರಿಕರು, ಎಲ್ಲ ಹಿರಿಯರು, ಗಣ್ಯ ವ್ಯಕ್ತಿಗಳಾಗಲಿ, ಅಕ್ಕ ತಂಗಿಯರಾಗಲಿ ನಮಗೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ತಾ ಇದ್ದೇನೆ. ಅಲ್ಲದೆ ನಮ್ಮದು ನಾಳೆ ನಾಟಕ 6:30ಕ್ಕೆ, ನೆಕ್ಸ್ಟು 10 ಗಂಟೆಗೆ. ಹೀಗೆ ನಾಳೆ ನಾಡ್ದು 2 ದಿವಸ ನಾವು ನಾಟಕ ಆಡ್ತಾಯಿದ್ವಿ. ದಯವಿಟ್ಟು ನಮಗೆ ನೀವೆಲ್ಲರೂ ಸೇರಿಕೊಂಡು ನಮ್ಮ ಕಲಾವಿದರಿಗೆ ಸಹಾಯ ಮಾಡ್ಕೊಂತ ನಿಮ್ಮ ಕೈ ಮುದ್ದು ಕಾಲು ಬಿದ್ದು ಬೇಡ್ಕೊಂತಿದ್ದೆ, ದಯವಿಟ್ಟು ಸಹಾಯ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ ಇದ್ದೇನೆ. ಓಕೆ ಸರ್, ತಾವೇನು ಹೇಳ್ತೀರಾ? ಈ ನಾಟಕ ಯಾವ್ದ್ರ ಅಂದರೆ ಏನು ಮೆಸೇಜ್ ಇರುತ್ತೆ ಈ ನಾಟಕದಲ್ಲಿ, ನೀವು ಇವಾಗ ಆಡ್ತಿರೋಂಥ ನಾಟಕದಲ್ಲಿ? ಈ ನಾಟಕದಲ್ಲಿ ಹೆಣ್ಮಕ್ಳಿಗಂತೂ ಒಂಥರ ಒಳ್ಳೆ ಮೆಸೇಜ್ ಇದೆ ಮೇಡಮ್. ಈ ನಾಟಕದಲ್ಲಿ ಹೆಣ್ಮಕ್ಳನ್ನ ಯಾವ ರೀತಿ ಬೆಳೆಸ್ಬೇಕು, ಅಥವಾ ಈ ತಾಯಿಯ ಒಂದು ರೀತಿಯಿಂದ ತಾಯಿಯವರು ಏನೋ ಹಾದಿ ಬಿಟ್ಟಿದ್ರೆ ಮಕ್ಕಳನ್ನು ಯಾವ ರೀತಿಯಿಂದ ಬೆಳೆಸ್ಬೇಕು. ತಾಯಿಯವರು ಒಳ್ಳೆಯ ಸಂಸ್ಕೃತಿಯಲ್ಲಿದ್ದರೆ ಮಕ್ಕಳು ಒಳ್ಳೆಯ ಸಂಸ್ಕೃತಿಯಲ್ಲಿ ಇರ್ತಾರೆ. ಬೇಡ ತಾಯಿಯವರು ಯಾವ ಸಂಸ್ಕೃತಿ ಇರುತ್ತೆ, ಮಕ್ಕಳಿಗೆ ಆ ಸಂಸ್ಕೃತಿ ಗೊತ್ತಾಗ್ಬಿಡ್ತೆ ಅಂದರೆ ನಮ್ಮ ತಾಯಿನೇ ಆ ಸಂಸ್ಕೃತಿಯಲ್ಲಿ ಇರ್ತಾಳೆ, ನಾವ್ಯಾಕೆ ಆ ಸಂಸ್ಕೃತಿಯಲ್ಲಿ ಇರಬಾರ್ದು, ಆ ಥರ ಭಾವನೆ ಬರ್ತವೆ. ಅದಕ್ಕೆ ಎಲ್ಲ ರೀತಿಯಿಂದ ಸೆಂಟಿಮೆಂಟ್ ಸ್ಟೋರಿ ಇದೆ. ಸರಿ ಸರಿ. ಸೊ ಈ ಥರ ಒಳ್ಳೆ ಮೆಸೇಜ್ ಇಟ್ಕೊಂಡು ಇವ್ರುಗಳು ನಾಟಕ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಜವಾಬ್ದಾರಿ ಕೂಡ ಇರುತ್ತೆ ವೀಕ್ಷಕರೇ, ದಟ್ ಹೋಗ್ಬಿಟ್ಟು ಆ ನಾಟಕ ನೋಡಿ ಆ ಸಂಘದವ್ರನ್ನ ಪ್ರೋತ್ಸಾಹಿಸುವಂಥದ್ದು ನಮ್ಮ ಕೆಲಸ ಕೂಡ ಇರುತ್ತೆ. ಸೊ ಮೇಡಮ್, ಇವಾಗ ಇಲ್ಲಿ ಬಿಟ್ಟರೆ ನೀವು ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಅದಕ್ಕೆ ಎಷ್ಟು ಬಜೆಟ್ ಬೇಕಾಗುತ್ತೆ ನಿಮಗೆ? ನಮಗೆ ಬಜೆಟ್ ಏನಿಲ್ಲ ಅಂತಂದ್ರೆ ಇದು ಹೋಗ್ಬೇಕಾದ್ರೆ ನೆಕ್ಸ್ಟ್ ಸೆಟ್ಲ್ ಆಗ್ಬೇಕಂತಂದು ಕನಿಷ್ಠ ಒಂದು 3 ಲಕ್ಷ ಬೇಕು. ಈಗ ಅಮ್ಮನಿಗೆ ಜಾತ್ರೆಗೆ ಹೋಗ್ಬೇಕಂತ ಮಾಡಿದ್ವಿ. ಇಲ್ಲದೆ ಹೋದರೆ ಅಲ್ಲಿ ಅನುಕೂಲ ಆಗದೆ ಹೋದರೆ ನೆಕ್ಸ್ಟ್ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕಾಗಿ ಇಲ್ಲಿಂದಲ್ಲಿ ಹೋಗ್ಬೇಕಾದ್ರೆ ನಮ್ಮಲ್ಲಿ ಭಾಳ ಪ್ರಾಬ್ಲಮ್ ಇದೆ. ಅದ್ರ ಸಲುವಾಗಿ ನಮ್ಗೆ ಕನಿಷ್ಠ ಒಂದು 4-5 ಲಕ್ಷ ಅಂತ ಕಂಪಲ್ಸರಿ ಬೇಕೇ ಬೇಕು. ಯಾಕಂದ್ರೆ ಇವಾಗ 2 ದಿನದಲ್ಲಿ ಎಷ್ಟು ಕಲೆಕ್ಷನ್ ಆಗ್ಬೋದು, ಅಥವಾ ತಾವು ಎಷ್ಟು ಕಲೆಕ್ಷನ್ ಆಗಬೇಕು ಅಂತ ತಮ್ಮ ಅಂದರೆ ಒಂದು ಉದ್ದೇಶ ಇದೆ? ಮತ್ತು 3-4 ಲಕ್ಷ ಆಗ್ಬೇಕಂತ ಆಸೆ ಇದೆ ನಮಗೆ, ಆಗಬೇಕಲ್ಲ. ಅದು ಪರ್ ಟಿಕೆಟ್ ಎಷ್ಟು ಅಂತ ನೀವು ಚಾರ್ಜ್? ಪರ್ ಟಿಕೆಟ್ 100 ರುಪೀಸ್ ಅಷ್ಟೇ. ವೀಕ್ಷಕರು, ತಾವು ಎಲ್ಲೋ ಹೋಗ್ಬಿಟ್ಟು ಸಿನಿಮಾ ರಂಗದಲ್ಲಿ ಸಿನಿಮಾ ಥಿಯೇಟ್ರ್ಗಳಲ್ಲಿ ಹೋಗ್ಬಿಟ್ಟು ಕಳಿತೀರಾ ದುಡ್ಡನ್ನು, ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ಪಾಪ್ಕಾರ್ನ್ ಅದು ಇದು ಅಂತ ನೀವು ಖರ್ಚು ಮಾಡೋಕೆ ಹೋದ್ರೂ ಕೂಡ 200-300ವರೆಗೂ ಅಂತ ತಾವು ಖರ್ಚು ಮಾಡೇ ಇರ್ತೀರ. ಬಟ್ ಇಲ್ಲಿ ನಾಟಕ ಸಂಘದವರು ಕೇವಲ 100 ರೂಪಾಯಿ ಇಟ್ಟಿದ್ದಾರೆ ಅವ್ರ ಎಂಟ್ರೆನ್ಸ್ ಫೀಸ್ನ. ಸೊ ದಯವಿಟ್ಟು ಅದೇನು ತುಂಬ ದೊಡ್ಡ ಅಮೌಂಟ್ ಅಲ್ಲ, ಆ್ಯಂಡ್ ಈ ಥರ ನಾಟಕಗಳು ನಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ ಕೂಡ. ಸೊ ಬಂದಿರೋ ಅವಕಾಶನ ಉಪಯೋಗಿಸ್ಕೊಳ್ಳಿ, ಹೋಗ್ಬಿಟ್ಟು ನಾಟಕ ನೋಡಿ ಆ್ಯಂಡ್ ಇವ್ರುಗಳಿಗೆ ತುಂಬ ಹೆಲ್ಪ್ ಮಾಡಿ ಅಂತ ನಾನು ಕೂಡ ಕೇಳ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಮೇಡಮ್. ವೀಕ್ಷಕರಿಗೆ ಕೊನೆಯದಾಗಿ ಏನಾದ್ರು ಹೇಳ್ತೀರಾ? ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಓಕೆ ಮೇಡಮ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಹೋಗ್ಬಿಟ್ಟು ತಾವು ಘಟಪ್ರಭಾದಲ್ಲಿ ಸುತ್ತಮುತ್ತ ಇರೋವಂಥ ಜನ ಆಗಿದ್ರೆ ಖಂಡಿತವಾಗ್ಲೂ ಹೋಗ್ಬಿಟ್ಟು ಅವ್ರ ನಾಟಕ ನೋಡಿ ಆ್ಯಂಡ್ ಅವ್ರು ದಯವಿಟ್ಟು ಅವ್ರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಚಾನೆಲ್ ಎಲ್ಲ ಸದಸ್ಯರಿಗೂ ಮತ್ತು ಸೈಯದ್ ಸರ್ ಅವರಿಗೂ ನಮ್ಮ ಕಲಾವಿದರ ಬಳಗದ ವತಿಯಿಂದ ತಮಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.